ಹಲೋ ಸರ್, ನನ್ನ ಹತ್ರ ಒಂದು ಒಳ್ಳೆಯ ಸ್ಟೋರಿ ಇದೆ ಸರ್. ತುಂಬ ದಿನದಿಂದ ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದೆ. ನೀವು ಫ್ರೀ ಇದ್ದರೆ ಒಂದು 5 ನಿಮಿಷದಲ್ಲಿ ಒನ್ ಲೈನ್ ಸ್ಟೋರಿ ಇದೆ ಸರ್ ನನ್ನ ಹತ್ರ. ಹೇಳಿ ಮುಗಿಸ್ಬಿಡ್ತೀನಿ ಈಗ. ಹೌದಾ? ಸ್ಟೋರಿಯಾ? ಫೋನಲ್ಲೆಲ್ಲ ಹೇಳೋದು ಬೇಡ. ನಾನು ನಿಮಗೆ ನಮ್ಮದು ಆಫೀಸಿದ್ದು ಲೊಕೇಶನ್ ಕಳಿಸ್ತೇನೆ. ಆ ಲೊಕೇಶನಿಗೆ ಬಂದು ಇವತ್ತು ನನ್ನನ್ನು ಮೀಟ್ ಮಾಡಿ. ಓಕೆ. ಎಕ್ಸ್ಕ್ಯೂಸ್ ಮಿ ಸರ್. ಬನ್ನಿ ಕೂತ್ಕೊಳ್ಳಿ. ಸರ್ ನಮಸ್ತೆ ಸರ್. ಸರ್ ನಿನ್ನೆ ನಿಮಗೆ ಕಾಲ್ ಮಾಡಿದ್ದೆ ಸರ್, ಲೊಕೇಶನ್ ಕಳಿಸಿದ್ದೀರಿ ನೀವು. ಹೆಸರು ರಾಜ್ ಅಂತ ಸರ್, ಊರು ಬಾಗಲಕೋಟೆ, ಈ ಮಂಗಳೂರಲ್ಲೇ ಇದ್ದೀನಿ ಸದ್ಯಕ್ಕೆ. ತುಂಬ ದಿನದಿಂದ ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದೆ ಸರ್. ಸರ್ ಟೈಟಲ್ ದ ಲಾಸ್ಟ್ ಸ್ಟೋರಿ ಅಂತ ಸರ್. ಎಂತ ಹೇಳಿದ್ದು? ದ ಲಾಸ್ಟ್ ಸ್ಟೋರಿ ಸರ್, ಮೂವಿ ನೇಮ್. ಟೈಟಲ್ ಏನು? ಓಕೆ, ಚೆನ್ನಾಗಿದೆ. ಈ ಹಿಂದೆ ಯಾವುದಾದ್ರೂ ಮೂವಿ ಮಾಡಿದ್ಯಾ? ದ ಕೊರಿಯರ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಸರ್. ಓಹೋ ಹೋ. ಅಲ್ಲ ಮಾರ್ರೆ, ಅದಕ್ಕೆ ಎಷ್ಟು ವ್ಯೂಸ್ ಬಂದಿತ್ತು? 200 ಸರ್. ಹಾಂ, ಎಷ್ಟು? 200 ಸರ್. ಎಂತ ಹೇಳ್ತೀಯ ಮಾರ್ರೆ? 200 ವ್ಯೂಸಾ? ಅಲ್ಲ ಮಾರ್ರೆ, 200 ವ್ಯೂಸ್ ಇಟ್ಕೊಂಡು ನಿನ್ನನ್ನು ನಾನು ಮೂವಿ ಮಾಡಿದರೆ ನನ್ನ ನಂಬಿ ನನ್ನ ಹೆಂಡತಿ ಮಕ್ಕಳಿದ್ದಾರೆ. ನೀ ಬೀದಿ ಬರೋದಲ್ಲದೆ ನನ್ನ ಹೆಂಡತಿ ಮಕ್ಕಳನ್ನ ಸಹ ಬೀದಿಗೆ ತರ್ತೀಯಾ ಅಂತ. ಅಂತ ಲಾಸ್ಟ್ ಸ್ಟೋರಿ? ನಿನ್ನ ಜೊತೆ ನಾ ಮೂವಿ ಮಾಡಿದರೆ ನನ್ನದೇ ಲಾಸ್ಟ್ ಸ್ಟೋರಿ ಮಾಡ್ತೀಯಾ ಅಂತ ನೀನು? ಸುಮ್ಮನೆ ಯಾಕೆ ಮಾರೆ, ಯಾರ್ದು ಮಾತು ಕೇಳ್ಕೊಂಡು ಈ ಮೂವಿ ಹುಚ್ಚು ಯಾಕೆ ಹಿಡಿಸ್ಕೊಂಡಿದ್ಯಾ? ನಿಮಗೆ ಇದ್ರ ಅನುಭವ ಇನ್ನೂ ಗೊತ್ತಾಗಿಲ್ಲ. ಅಲ್ಲ ಮಾರೆ, ಒಂದು ವಿಷಯ ಹೇಳ್ತೇನೆ ಕೇಳು. ಈ ಮೂವಿ ಹುಚ್ಚೆಲ್ಲ ಬಿಟ್ಟು ಸೀದಾ ಊರಿಗೆ ಹೋಗಿ ಯಾವುದಾದ್ರೂ ಗದ್ದೆಯಲ್ಲಿ ಕೆಲಸ ಮಾಡ್ಕೊ. ಅಟ್ಲೀಸ್ಟ್ ನಿಂದು ಹೊಟ್ಟೆ ಆದರೂ ತುಂಬುತ್ತೆ. ಇಲ್ಲಿ ಮೂವಿ ಹುಚ್ಚೆಲ್ಲ ಬಂದರೆ ಹೊಟ್ಟೆ ಹೋಗಲಿ, ಮಣ್ಣು ತಿನ್ಬೇಕಾಗ್ತದೆ. ನೀನು ಎಲ್ಲಿಂದ ಬರ್ತೀರ ಮಾರೆ ನೀವು? ಹಾಂ, ಹೋಗು, ಊರಿಗೆ ಹೋಗಿ ಏನಾದರೂ ಕೆಲಸ ನೋಡ್ಕೊ.
ಹಲೋ, ಬೆಳಗ್ಗೆ ಕಾಲ್ ಮಾಡಿದ್ದಲ್ಲ, ಏನಾಯ್ತು? ನಿದ್ದೆ ಎಲ್ಲ ಹಾಳು ಮಾಡಿದ್ದೀನಿ ನೀನು. ಹಾಂ, ದ ಕೊರಿಯರ್ 1 ಮಿಲಿಯನ್ ವ್ಯೂಸ್ ಆಯ್ತಾ? ಯಾವುದು ನಾನು ಮಾಡಿರೋ ಶಾರ್ಟ್ ಫಿಲ್ಮಾ? ಕಾಮಿಡಿ ಅಲ್ಲಲ್ಲ? ನಿಜಾನ? ಹಾಂ, ನೋಡ್ತೀನಿ ಇಲ್ಲು.